ಹಾಯ್ ಫ್ರೆಂಡ್ಸ್, ಊಟ ಆಯಿತಾ ಎಲ್ಲರದು? ಸಿಂಪಲ್ಲಾಗಿ ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಆಲೂ ರೈಸ್ ಯಾವ ಥರ ಪ್ರಿಪೇರ್ ಮಾಡೋದಂತ ನೋಡ್ಕೊಳ್ಳೋಣ. ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೋಬೇಕು. ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಕಡಾಯಿಗೆ ಒಂದು ಬಾಣಲೆಗೆ ನೀರು ಹಾಕ್ಬಿಟ್ಟು ಅದರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಬೇಯಿಸೋಕ್ಕಿಡಬೇಕು. ಒಂಚೂರು ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡ್ಬೇಕು ಅದನ್ನು. ಅದು ಬೇಯೋಷ್ಟರೊಳಗೆ ಈ ಕಡೆ ನಾವು ಅದಕ್ಕೆ ಬೇಕಾದಂಥ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಒಂದೆರಡು ಈರುಳ್ಳಿ, ಒಂದೆರಡು ಟೊಮೊಟೊ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಬಿಟ್ಟು ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೋಬೇಕೆಲ್ಲ ಸಪ್ರೇಟಾಗಿ. ಈ ಕಡೆ ನಾವು ಇದಿಷ್ಟು ಕಟ್ ಮಾಡೋಷ್ಟರೊಳಗೆ ಆ ಕಡೆ ಆಲೂಗಡ್ಡೆ ಬೆಂದಿರುತ್ತೆ. ಒಂದು 80% ಬೆಂದರೆ ಸಾಕು, ಪೂರ್ತಿ ಮೆತ್ತೆ ಆಗಬಾರ್ದು. ಹಿಂಗೆ ಕೈಯಲ್ಲಿ ಹಿಡಿದು ನೋಡಿದರೆ ಸ್ವಲ್ಪ ಹಿಂಗೆ ತುಂಡಾಗೋ ರೀತಿ ಇರಬೇಕು ಅದನ್ನು. ಅದೀಗ ನೀರೆಲ್ಲ ತೆಗೆದು ಸಪ್ರೇಟು ಇಟ್ಬಿಡೋಣ ಅದನ್ನೀಗ. ಅದಕ್ಕೆ ನೀರು ಇಳಿಯೋಕೆ ಬಿಟ್ಟು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಳ್ಳೋಣ. ಇದೆ ಕಟ್ ಮಾಡಿರೋ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಒಂಚೂರು ಎವರೆಸ್ಟ್ ಬಿರಿಯಾನಿ ಮಸಾಲ ಯೂಸ್ ಮಾಡ್ತೀನಿ ನಾನು. ನಮ್ಮ ಹತ್ರ ಇರೋದು ಒಗ್ಗರಣೆಗೆ ಏನಾದರೂ ಚಕ್ಕೆ, ಲವಂಗ, ಏಲಕ್ಕಿ, ನಮ್ಮ ಹತ್ರ ಏನಿದ್ದರೆ ಅದನ್ನು ರೆಡಿ ಮಾಡ್ಕೊಳ್ಳೋದಷ್ಟೇ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು 2 ಸ್ಪೂನು ಒಗ್ಗರಣೆಗೆ ಹಾಕೋದದೆಲ್ಲ ಚಕ್ಕೆ, ಲವಂಗ ಏನೈತಲ್ಲ ಅದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಒಂಚೂರು ಚಟಪಟ ಆಮೇಲೆ ಅದಕ್ಕೆ ಈರುಳ್ಳಿ ಹಾಕೋದು. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಯಾವುದೇ ಆಗಲಿ, ನಾವು ಲೈಕ್ ಬಿರಿಯಾನಿ ಯಾವುದಾಗಲಿ ಈರುಳ್ಳಿ ಬಂದು ಬ್ರೌನ್ ಕಲರ್ ಆಗಬೇಕು, ಹಂಗಾದ್ರೇ ಟೇಸ್ಟ್ ಚೆನ್ನಾಗಿರ್ತದೆ. ಆಮೇಲೆ ಒಂಚೂರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದ್ದು ಹಾಕಿ ಈರುಳ್ಳಿನ ಬ್ರೌನ್ ಕಲರ್ ಆಗೋವರೆಗೆ ಹುರ್ಕೊಂಡು ಆಮೇಲೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಅದನ್ನು. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆಯಲ್ಲ, ಈ ಥರ ಆಗಬೇಕು. ಹಾಗಾದರೆ ಚೆನ್ನಾಗಿರ್ತೈತೆ. ಆಮೇಲೆ ಕಟ್ ಮಾಡಿಟ್ಟಿರೋ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಹಂಗಾದ್ರೆ ಟೊಮೊಟೊ ಬೇಗ ಬೇಯುತ್ತೆ, ಮೆತ್ತಗಾಗ್ತವೆ. ಇಲ್ಲಾಂದರೆ ಸ್ವಲ್ಪ ಟೈಮ್ ಹಿಡಿತದೆ. ಉಪ್ಪು ಹಾಕಿದ ತಕ್ಷಣ ಟೊಮೊಟೊ ಬೇಗ ಬೆಂದ್ಬಿಡ್ತಾವೆ. ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಅದೆರಡು ಹಾಕಬೇಕು. ಇವಾಗ ಉರಿ ಸಣ್ಣ ಇಟ್ಕೊಂಡಿರಬೇಕು. ಅದು ಹಾಕ್ಬಿಟ್ಟು ಆಮೇಲೆ ಎವರೆಸ್ಟ್ ಅವ್ರದ್ದು ಶಾಹಿ ಬಿರಿಯಾನಿ ಮಸಾಲ ಅಂತ ಬರ್ತೈತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಅದೊಂದು 2 ಸ್ಪೂನಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಉರಿ ಸಣ್ಣ ಇಟ್ಟು ಫ್ರೈ ಮಾಡಬೇಕು. ಈಗ ತಳ ಸೀದೋಗೋ ಇದು ಇರುತ್ತೆ, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೋಬೇಕು ನಾವು. ಇಲ್ಲಾಂದರೆ ತಳ ಹಿಡಿದು ಮಸಾಲೆ ಎಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡ್ತೈತೆ. ಚಿಕ್ಕದೊಂದು ಟೀ ಲೋಟದಷ್ಟು ನೀರು ಹಾಕಿದರೆ ಸಾಕು. ಅದು ಸ್ವಲ್ಪ ಚೆನ್ನಾಗಿ ಬೇಯ್ತೈತಲ್ಲ, ಆಯಿಲೆಲ್ಲ ಸಪ್ರೇಟ್ ಮೇಲೆ ಬರುತ್ತಲ್ಲ, ಆ ಟೈಮಲ್ಲಿ ನಾವು ಬೇಯಿಸಿಟ್ಟಿರೋ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಪ್ಲೇಟ್ ಹಾಕಿ 1 ನಿಮಿಷ ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಆ ಥರ ಬಿಡಬೇಕು ಅದನ್ನು. ಅದೆಲ್ಲ ಮಿಕ್ಸ್ ಆಗಿದೆ. ನನಗೆ ಸ್ವಲ್ಪ ಜಾಸ್ತಿ ಆಗ್ತೈತಂತ ಒಂದು ಬೌಲಿಗೆ ತೆಗೆದು ಇಟ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಅನ್ನ ಹಾಕ್ಬೇಕು. ಅನ್ನ ಹಾಕ್ಬಿಟ್ಟು ಸಣ್ಣ ಉರಿಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಈ ಥರ ಸ್ಕೂಲ್ಗೆ ಹೋಗೋ ಹುಡುಗರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿಕೊಡ್ರಿ. ಉಳಿಸ್ಕೊಂಡೇ ಬರಲ್ಲ, ನೀಟಾಗಿ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಸಾಸ್ಗಳು ಬಳಸಿಲ್ಲ. ಸಾಸ್ ಅಂದರೆ ಒಂಥರ ನನಗೆ ಅದು ಸೆಟ್ ಆಗೋಲ್ಲ. ಹೆವಿ ಮಸಾಲೆ ಇಲ್ಲದೆ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.